ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಆಸ್ತಿಗಳ ಮೇಲೆ ಈ ಗೈಡೆನ್ಸ್ ವ್ಯಾಲ್ಯೂ, ಮಾರ್ಗಸೂಚಿ ದರ ಅಂತ ನಾವೇನು ಕರಿತೇವೆ, ಆ ಎಲ್ಲ ಪ್ರಾಪರ್ಟಿಗಳ ಮೇಲೆ ಆ ಒಂದು ಏರಿಯಾಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಿದೆ, ಅಭಿವೃದ್ಧಿ ಆಗಿದೆ, ಅದರ ಅನುಸಾರವಾಗಿ ನಾವು 0 to 50% ತನಕ ಗೈಡೆನ್ಸ್ ವ್ಯಾಲ್ಯೂನ, ಮಾರ್ಕೆಟ್ ವ್ಯಾಲ್ಯೂನ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರ ಘೋಷಣೆಯನ್ನು ಮಾಡಿದೆ. ರೆವಿನ್ಯೂ ಮಂತ್ರಿ ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಕೂಡ ಈ ಒಂದು ಮಾತನ್ನು ಹೇಳಿದ್ದಾರೆ. ಅದನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಬಹಳ ಜಾಣ್ಮೆಯಿಂದ ಅವರು ಏನೇನು ಮಾತಾಡಿದ್ದಾರೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಿಬಿಡ್ತಾನೆ. ಅದಕ್ಕೆ ನನ್ನ ಒಂದು ವಕೀಲರಾಗಿ ನಾನು ನೋಡಿರ್ತಕ್ಕಂಥದ್ದು ಏನು, ನಾನು ನೋಡಿರ್ತಕ್ಕಂಥ ಬೆಂಗಳೂರು ಏನು, ನಿಜವಾಗ್ಲೂ ಇದು ವೈಜ್ಞಾನಿಕವಾಗಿ ಇದೆಯೇ ಇಲ್ಲವೇ, ಜನಗಳ ಸುಲಿಗೆಯ ಒಂದು ತಂತ್ರನ ಇದು, ಅಥವಾ ಅವ್ರು ಹೇಳ್ತಾ ಇರೋದರಲ್ಲಿ ಸತ್ಯಾಂಶ ಇದೆಯಾ, ಸತ್ಯಾಂಶ ಇದ್ದರೆ ಯಾವುದು ಸತ್ಯ ಯಾವುದು ಸುಳ್ಳು, ಇದರ ಬಗ್ಗೆ ಕೂಡ ನಾನು ವಿಶ್ಲೇಷಣೆಯನ್ನು ಮಾಡುವನಿದ್ದೇನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅವ್ರು ಏನು ಹೇಳ್ತಾರೆ, ಪ್ರತಿ ವರ್ಷವೂ ಕೂಡ ಈ ಒಂದು ಮಾರ್ಗಸೂಚಿ ದರವನ್ನು ನಾವು ಜಾಸ್ತಿ ಮಾಡಿಬಿಡಬೇಕು ಅಂತ ಇದೆ. ಮತ್ತು ಆದರೆ ನಾವು ಮಾಡೋದಕ್ಕಾಗಿಲ್ಲ. ಸರಿಸುಮಾರು 5 ವರ್ಷಗಳಿಂದನೂ ಕೂಡ ನಾವು ಮಾಡೋಕ್ಕೆ ಹೋಗಿಲ್ಲ. ಸಾಕಷ್ಟು ಮಾರುಕಟ್ಟೆಯ ದರ ಮತ್ತು ಸರ್ಕಾರಿ ಮೌಲ್ಯ, ಗವರ್ನಮೆಂಟ್ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಅಂತ ಏನಿದೆ, ಇದರ ಅಂತರ ತುಂಬಾ ಇದೆ. ಕೆಲವು ಕಡೆ 500% 2000% ಅಂದರೆ 1ಕ್ಕೆ 4ರಷ್ಟು 5 ಪಟ್ಟು ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಇದರಿಂದ ಏನಾಗೋಗ್ತಾ ಇದೆ, ಬ್ಲ್ಯಾಕ್ ಮನಿ ಜಾಸ್ತಿ ಜನ್ರೇಟ್ ಆಗ್ತಾ ಇದೆ. ಹೇಳ್ತಾರೆ ಗೌರ್ಮೆಂಟ್ ವ್ಯಾಲ್ಯೂ ಎಷ್ಟು, ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಅಂತಾರೆ. ಗೌರ್ಮೆಂಟ್ ವ್ಯಾಲ್ಯೂಗೆ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಮಿಕ್ಕಿದೆಲ್ಲ ಕ್ಯಾಶ್ ವ್ಯವಹಾರಗಳು ನಡೀತಾ ಇದ್ದಾವೆ. ಇದರಿಂದ ಕ್ಯಾಶು ಮತ್ತು ಬ್ಲ್ಯಾಕ್ ಮನಿ ಜಾಸ್ತಿ ಆಗಲಿಕ್ಕೆ ಈ ಒಂದು ಸಿಸ್ಟಮ್ ಕಾರಣ ಆಗಿದೆ. ಆದ್ದರಿಂದ ನಾವು ಆದಷ್ಟು ಈ ಒಂದು ಅಂತರವನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನೋದನ್ನು ಹೇಳ್ತಾರೆ. ಮತ್ತು ಈ ಗೌರ್ಮೆಂಟ್ ವ್ಯಾಲ್ಯೂ ಕಡಿಮೆ ಇದ್ದಾಗ ಏನಾಗುತ್ತೆ, ಈ ಬಯರ್ಸ್ಗಳು ಏನು ಮಾಡ್ತಾರೆ, ಗೌರ್ಮೆಂಟ್ ವ್ಯಾಲ್ಯೂ ಇಷ್ಟು ಕಡಿಮೆ ಇದೆಯಲ್ರಿ, ಯಾಕ್ರಿ 4ರಷ್ಟು 5ರಷ್ಟು 10ರಷ್ಟು ಹೇಳ್ತೀರಾ ಅಂತ ಹೇಳಿಬಿಟ್ಟು ಕಡಿಮೆ ಕೇಳಿಬಿಡ್ತಾರೆ. ಇದರಿಂದ ಪ್ರಾಪರ್ಟಿ ವ್ಯಾಲ್ಯೂ ಅಪ್ರಿಷಿಯೇಟೇ ಆಗೋದಿಲ್ಲ, ತುಂಬ ಸ್ಲೋ ಆಗುತ್ತೆ ಅನ್ನೋ ಒಂದು ಕಾರಣವನ್ನು ಕೊಡ್ತಾರೆ. ಎರಡನೇದಾಗಿ ಏನೇನಾದರೂ ಲ್ಯಾಂಡ್ ಅಕ್ವಿಸಿಷನ್ಗಳನ್ನು ಮಾಡಿಕೊಂಡಾಗ, ಸರ್ಕಾರ ಭೂಮಿಯನ್ನು ತೆಗೆದುಕೊಂಡಾಗ ಆಗ ಅವರಿಗೆ ಗೌರ್ಮೆಂಟ್ ವ್ಯಾಲ್ಯೂ ಮೇಲೆ 1-2% 2 times or 3 times ಈ ರೀತಿ 1:2 or 1:3 ಈ ರೀತಿಯಾಗಿ ಸಿಗುತ್ತೆ. ಇದರಿಂದನೂ ಕೂಡ ರೈತರುಗಳಿಗೆ ಪ್ರಾಪರ್ಟಿ ಓನರ್ಗಳಿಗೆ, ಮಾಲೀಕರಿಗೆ ನಷ್ಟ ಆಗ್ತಾ ಇದೆ. ಆದ್ದರಿಂದ ಇದನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ಯೋಚನೆ ಮಾಡಿ ಯಾವ ರೀತಿಯಾಗಿ ನಾವು ಈ ಒಂದು ಸಾರ್ವಜನಿಕರನ್ನು ನಾವು ಮೋಸ ಮಾಡಬಹುದು, ಯಾವ ರೀತಿಯಾಗಿ ನಾವು ದುಡ್ಡುಗಳನ್ನು ವಸೂಲಿ ಮಾಡಬಹುದು ಅನ್ನೋದನ್ನು ಮಾತನಾಡ್ತಾ ಇದ್ದಾರೆ. ಸೊ ಇನ್ನೇನು ಅವರು ಈ ಗೌರ್ಮೆಂಟ್ ವ್ಯಾಲ್ಯೂ ಜಾಸ್ತಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಒಂದು ನ್ಯಾಯವಾಗಿ ನಾವು ನಡ್ಕೊಳ್ತೀವಿ ಅಂತ ಜಸ್ಟಿಫಿಕೇಷನ್ ಮಾಡೋಕ್ಕೋಸ್ಕರ ಕೆಲವೊಮ್ಮೆ ರೇರ್ ಪ್ರಕರಣಗಳಲ್ಲಿ ಗೌರ್ಮೆಂಟ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂಗಿನ್ನ ಜಾಸ್ತಿ ಇದೆ. ಅಂತಹ ಕಡೆ ಗೌರ್ಮೆಂಟ್ ವ್ಯಾಲ್ಯೂನ 10% ಕಡಿಮೆ ಮಾಡುವಂತಹ ಒಂದು ಪ್ರಪೋಸನ್ನು ಕೂಡ ನಾವು ಕೊಟ್ಟಿದ್ದೇವೆ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಅಂದರೆ ಇನ್ನೊಂದೇನು ಕಾರಣ ಕೊಡ್ತಾರೆ, ಈಗ 5 ವರ್ಷಗಳಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ. ಎಷ್ಟೋ ಕಡೆ NH ಇರೋ ಕಡೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ಬಂದಿದ್ದಾವೆ, ಡೆವಲಪ್ಮೆಂಟ್ಗಳಾಗಿದ್ದಾವೆ. ಸ್ಟೇಟ್ ಹೈವೇ ಇರೋ ಕಡೆ ನ್ಯಾಷನಲ್ ಹೈವೇಗಳಾಗಿದ್ದಾವೆ, 4 ಲೈನ್ಸ್ ರೋಡ್ಗಳಾಗಿದ್ದಾವೆ. ಈ ರೀತಿಯಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗಿರೋದ್ರಿಂದ ನಾವು ಈ ಒಂದು ಬೆಲೆಯನ್ನು ಏರಿಸುವ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅಂತ ಹೇಳ್ತಾರೆ. ಸರಿಸುಮಾರು 800 ಕೋಟಿಯಷ್ಟು ರೆವಿನ್ಯೂ ಆದಾಯ ಈ ಒಂದು ರಿಜಿಸ್ಟ್ರೇಷನಿಂದ ಬರ್ತಾ ಇದೆ ಅಂತ ತಿಳಿಸ್ತಾರೆ. ಈ ಒಂದು ಜಾಸ್ತಿಯನ್ನು ಮಾಡಿದಾಗ ರೇಟು ಸರಿಸುಮಾರು 2,000 ಕೋಟಿಗಳವರೆಗೆ ಆದಾಯ ಸಂಗ್ರಹ ಆಗಬಹುದು ಅಂತ ಹೇಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಈ ಖಾತಾ ಗೊಂದಲಗಳು ಇದ್ದರೂ ಕೂಡ ದಿನಕ್ಕೆ 13,000 to 16,000 ರಿಜಿಸ್ಟ್ರೇಷನ್ಗಳು ನಡೀತಾ ಇದ್ದಾವೆ. ಒಂದು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ 140 ರಿಜಿಸ್ಟ್ರೇಷನ್ಗಳು ಆಗ್ತಾ ಇದ್ದಾವೆ. ಡಿಪೆಂಡ್ ಅಪಾನ್ ದಿ ಏರಿಯಾ ಸಬ್ ರಿಜಿಸ್ಟರ್ ಆಫೀಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ಕಡೆ ಒಂದೇ ನಾವು ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡ್ತಾ ಇಲ್ಲ. ಕೆಲವೊಂದು ಕಡೆ ಮೈನಸ್ಸು, ಕೆಲವೊಂದು ಕಡೆ 0%, 5%, 10%, 15 to 20, 25, 30,
32, 35, 40, 50 ತನಕ. ಸೊ ಆ್ಯಾವ್ರೇಜ್ ಆಗಿ ತೆಗೆದುಕೊಂಡ್ರೆ ಒಂದು 25 to 30% ಅಷ್ಟು ಗೌರ್ನಮೆಂಟ್ ವ್ಯಾಲ್ಯೂನ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಇದಿಷ್ಟು ಸರ್ಕಾರದ ಒಂದು ನಿಲುವಾಯಿತು. ಈಗ ಇದರ ಬಗ್ಗೆ ನಾನು ನನ್ನದೇ ಆದಂತಹ ಒಂದು ವಿಶ್ಲೇಷಣೆಯನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಅದೇನಪ್ಪ ಅಂತ ಹೇಳಿದ್ರೆ, ಈಗ 1 ಲಕ್ಷ ರೂಪಾಯಿ ಇರುವಂಥದ್ದು ಗೌರ್ಮೆಂಟ್ ವ್ಯಾಲ್ಯೂ ಆದರೆ ಅದಕ್ಕೆ 4ರಷ್ಟು 5ರಷ್ಟು ಆಯಿತು ಅಂತ ಹೇಳಿದ್ರೆ 5 ಲಕ್ಷ ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ. 1 ಕೋಟಿ ಗೌರ್ಮೆಂಟ್ ವ್ಯಾಲ್ಯೂ ಇದ್ದರೆ 5 ಕೋಟಿ ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ. 1:5, 1:6, 1:4, 1:3 ಈ ರೀತಿಯಾಗಿ ಡಿಫ್ರೆನ್ಸ್ ಇರುತ್ತೆ ಒಂದೊಂದು ಕಡೆ, ಡಿಪೆಂಡ್ ಅಪಾನ್ ದಿ ಡೆವಲಪ್ಮೆಂಟ್ ಡೆನ್ಸಿಟಿ ಮತ್ತು ಇದೆಲ್ಲ ನೋಡಿಕೊಂಡು ಮಾರ್ಕೆಟ್ ರೇಟು ನಡೀತಾ ಇದೆ ಅಂತ ಹೇಳ್ತಾರೆ. ಇದೇ ತರ್ಕವನ್ನು ಉಪಯೋಗಿಸಿ ಲಾಸ್ಟ್ 5 ಇಯರ್ಸಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದ್ರು ಅಂತ ಹೇಳಿದ್ರೆ, ಆವಾಗ ಈ ಗೌರ್ಮೆಂಟ್ ವ್ಯಾಲ್ಯೂ ಕಡಿಮೆ ಇದು, ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಹೇಳಿ ಅದಕ್ಕೆ ಸರಿಸುಮಾರು ಮಾರ್ಕೆಟ್ ವ್ಯಾಲ್ಯೂಗೆ ಹತ್ತಿರ ಒಂದು 75ರಿಂದ 80% ಆಗುವಷ್ಟು ಇನ್ಕ್ರೀಸನ್ನು ಮಾಡಿ ರೇಟ್ಗಳನ್ನು ಮಾಡಿಬಿಟ್ರು. ಆವಾಗ ಇನ್ಕ್ರೀಸ್ ಮಾಡಿದ್ರು. ಮಾರ್ಕೆಟ್ ವ್ಯಾಲ್ಯೂಗೂ ಇದಕ್ಕೂ ಅಂತರ ಜಾಸ್ತಿ ಇರಬಾರ್ದು ಅಂತ ಹೇಳಿ. ಈಗ ಪ್ರತಿ ವರ್ಷ ಮಾಡಿದ್ರೆ ಗೊತ್ತಾಗುತ್ತಲ್ಲ ಅಂಥೇಳಿ ಒಂದು 3-4 ವರ್ಷ ಹಿಂಗೆ ಕಣ್ಣು ವರ್ಷ ತಂತ್ರ ಮಾಡ್ಕೊಂಡು ಬಿಟ್ಕೊಂಡು ಈಗ ಏಕಾಏಕಿ ಅದನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಮತ್ತೆ ತಿರ್ಗಿ ಅದೇ ಥರನೇ ಅಂದರೆ ಈಗ 4ರಷ್ಟು ಆಗ್ಬಿಟ್ಟಿದೆ. ಗೌರ್ಮೆಂಟ್ ವ್ಯಾಲ್ಯೂ 100 ರೂಪಾಯಿ ಇದ್ದರೆ 400-500 ರೂಪಾಯಿ 4ರಷ್ಟು 5ರಷ್ಟು ಕೇಳೋದು ಸಹಜ ಅನ್ನೋ ಥರದಲ್ಲಿ ವಾಡಿಕೆಯಾಗಿ ಬಂದುಬಿಟ್ಟಿದೆ. ಆದರೆ ನಿಜವಾಗಿಯೂ ಇದು ವೈಜ್ಞಾನಿಕವಾಗಿದೆಯಾ ಅಂದರೆ ಖಂಡಿತ ಇಲ್ಲ. ಇದು ಸೈಂಟಿಫಿಕಲ್ ಆಗಿಲ್ಲ, ಪ್ರಾಕ್ಟಿಕಲ್ ಆಗಿಲ್ಲ ಅನ್ನೋದನ್ನು ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ, ಇವತ್ತು ನೋಡಿ, ಈ ಒಂದು ಬ್ಲ್ಯಾಕ್ ಮನಿ ಅವರೇ ಹೇಳ್ತಾರೆ ಬ್ಲ್ಯಾಕ್ ಮನಿ ಅವಾಯ್ಡ್ ಮಾಡೋಕ್ಕೆ ಅಂತ. ಈ ಬ್ಲ್ಯಾಕ್ ಮನಿ ಆಗ್ತಾ ಇರೋದು ಯಾಕೆ ಅಂತ ಸರ್ಕಾರ ಹೇಳ್ತಾ ಇಲ್ಲ. ಒಂದು ಸೈಟ್ ರಿಜಿಸ್ಟ್ರೇಷನ್ಗೆ 7% ಮೇಲೆ ಇವರು ಯಾಕೆ ತಗೋಬೇಕು? 7.5% ಇವರು ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಕಾಸ್ಟ್ ಅಂತ ತಗೊಳ್ತಾರೆ. ಇದನ್ನು ಹೇಳ್ತಾ ಇಲ್ಲ. ಮತ್ತು ಇವರು ಯಾಕೆ ತಗೊಳ್ತಾ ಇದ್ದಾರೆ ಅಷ್ಟು ಡ್ಯೂಟಿ, ಯಾಕೆ 7.5% ಅಂತ ಕೇಳಿದ್ರೆ, ಬೇರೆ ರಾಜ್ಯಗಳಲ್ಲಿ ಬೇರೆ ಥರ ಇದೆ, ಇನ್ನೂ ಜಾಸ್ತಿ ಇದೆ ಅಂತ ಹೇಳಿ ಹಾರಿಕೆ ಉತ್ತರ ಕೊಡ್ತಾರೆ. ಆದರೆ ಅಲ್ಲಿನ ಡೆವಲಪ್ಮೆಂಟು, ಇನ್ಫ್ರಾಸ್ಟ್ರಕ್ಚರ್ಗಳು ಅಲ್ಲಿನ ಕತೆ ಬೇರೆ, ಇಲ್ಲಿಂದೇ ಬೇರೆ. ಮತ್ತು ಈಗ ಹೋಗಲಿ ಈ ಪ್ರಾಪರ್ಟಿಗೆ ಇಷ್ಟು 7.5% ಕೊಟ್ಟು ಒಬ್ಬರು ತಗೊಳ್ತಾರಲ್ವಾ. ಉದಾಹರಣೆಗೆ ಒಂದು BDA ಅಲಾಟ್ ಆಯಿತು, ಯಾರೋ ಒಬ್ಬರು ಪರ್ಚೇಸ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಒಂದು ಸೈಟನ್ನು A ಅನ್ನೋ ವ್ಯಕ್ತಿಗೆ ಅಲಾಟ್ ಆಯಿತು, B ಅನ್ನೋನು ತಗೊಂಡ 7.5% ಸ್ಟ್ಯಾಂಪ್ ಡ್ಯೂಟಿ ಕಟ್ತಾನೆ. 1 ಕೋಟಿ ಇದ್ದರೆ 7.5 ಲಕ್ಷ ಕಟ್ಟಿರ್ತಾನೆ. ಇನ್ನು ಒಂದು 5 ವರ್ಷದಲ್ಲಿ ಅದು 5 ಬಾರಿನೋ 6 ಬಾರಿನೋ ಅದೇನಾದ್ರು ಎಕ್ಸ್ಚೇಂಜ್ ಆಗಿಬಿಟ್ರೆ, BDA ಸೈಟ್ಗಳು ಒಬ್ಬರಿಂದ ಮತ್ತೊಬ್ಬರಿಗೆ ಸೇಲ್ ಆಗ್ತಾ ಹೋದರೆ 5 ವರ್ಷದಲ್ಲಿ ಇವರು ಆ ಇನ್ಕ್ರೀಸ್ ಆ ಥರ 7.5% 5 ಬಾರಿ ತಿರ್ಗಾ ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿಸ್ಕೊಂಡಿರ್ತಾರೆ. ಅಂದರೆ ಒಂದು ಸೈಟಿನ ವ್ಯಾಲ್ಯೂಯೇಷನ್ 1 ಕೋಟಿ ಇದ್ದರೆ ಅಷ್ಟು ದುಡ್ಡು ಈ ಬರೀ ಜಸ್ಟ್ ರಿಜಿಸ್ಟ್ರೇಷನ್ಗೆ ಬರೀ ಒಂದೇ ಸೈಟ್ ಮೇಲೆ ದುಡ್ಡನ್ನು ತೊಗೊಂಡ್ಬಿಡ್ತಾರೆ. ಇದನ್ನು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಜನಗಳನ್ನು ಯಾವ ರೀತಿ ಬಕರ ಮಾಡಲಾಗ್ತಾ ಇದೆ ಮತ್ತು ಏನು ಫೆಸಿಲಿಟೀಸ್ಗಳು ಕೊಡ್ತಾ ಇದ್ದಾರೆ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ ನಾವು. ಒಮ್ಮೆ ತೊಗೊಂಡ್ರೆ 7%, ಸೆಕೆಂಡ್ ಟ್ರಾನ್ಸಾಕ್ಷನ್ಗೆ ಕಮ್ಮಿ ಮಾಡಿ, ಥರ್ಡ್ ಟ್ರಾನ್ಸಾಕ್ಷನ್, ಫೋರ್ತ್ ಟ್ರಾನ್ಸಾಕ್ಷನ್, ಹೀಗೆ ಆ ಒಂದು ಪರ್ಟಿಕ್ಯುಲರ್ ಒಂದೇ ಸೈಟಿಗೆ ನೀವು ಮಾಡೋವಂಥದ್ದು ಏನೂ ಇರಲ್ಲ. ಜಸ್ಟ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗೋದಕ್ಕೆ ಸರ್ಕಾರ ಒಂದು ಸಿಸ್ಟಮಲ್ಲಿ ಎಂಟ್ರಿ ಮಾಡುತ್ತೆ, ಒಂದು ಸೀಲು, ಒಂದು ಸೈನ್ ಹಾಕುತ್ತೆ. ಇದು ಬಿಟ್ಟರೆ ಬೇರೆ ಏನಾದರೂ ಮಾಡ್ತಾ ಇದೆಯಾ? ಹೋಗಲಿ, ಇದು ನಾನು ರಿಜಿಸ್ಟ್ರೇಷನ್ ಕಟ್ಟಿದ್ದೀನಿ, ಇದು ನಾನು ಓನರು ಅಂತ ಆದಮೇಲೆ ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ನಮಗೆ ಸೇಫ್ಟಿ ಕೊಡ್ತಾ ಇದೆಯಾ? ಏನಾದ್ರು ರಕ್ಷಣೆ ಕೊಡ್ತಾ ಇದೆಯಾ? ಇನ್ನೇನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ತಿರ್ಗಿ ಸ್ಟೇಷನ್ಗೆ ಹೋಗೋದ್ರಿಂದ ಹಿಡಿದು ಅಲ್ಲಿ ಪ್ರಾಬ್ಲಮ್ಮು, ದುಡ್ಡುಗಳ್ನ ಕೊಟ್ಕೊಂಡು ಕೂತ್ಕೋಬೇಕು. ಏನಾದ್ರು ಕಿರಿಕಿರಿ ಆದರೆ ಮತ್ತು ಕೋರ್ಟ್ಗೆ ಹೋದರೆ ಅಲ್ಲಿ ಸ್ಟ್ಯಾಂಪ್ ಡ್ಯೂಟಿಗಳನ್ನು ಅಂದರೆ ಕೋರ್ಟ್ ಫೀಸನ್ನು ಅಲ್ಲೂ ಕೂಡ ಕಟ್ಟಬೇಕು. ಅದರಲ್ಲಿ ಕೆಲವೊಂದು ಅಗ್ರಿಮೆಂಟ್ ಸ್ಟೇಜ್ಗಳಲ್ಲಿ ಏನಾದ್ರು ಇದ್ಬಿಟ್ರಂತೂ ಅದು ಇನ್ನೂ ದುಡ್ಡುಗಳನ್ನ ಕಟ್ತಾ ಇರಬೇಕು ಅಲ್ಲಿ ಕೋರ್ಟಲ್ಲೂ ಕೂಡ. ಇಷ್ಟು % ಕಟ್ಟಿ, ಅಷ್ಟು % ಕಟ್ಟಿ ಅಂತ ಸ್ಲ್ಯಾಬೇ ಇದೆ. ಇಷ್ಟು ಲಕ್ಷಕ್ಕೆ ಇಷ್ಟು, ಇಷ್ಟು ಲಕ್ಷಕ್ಕೆ ಇಷ್ಟು ಅಂತ ಸ್ಲ್ಯಾಬ್ ಇದೆ. ಅದ್ರ ಪ್ರಕಾರವಾಗಿ ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು. ಏನಾದ್ರು ಅನ್ರಿಜಿಸ್ಟರ್ಡ್ ಇದ್ದರೆ ಅದನ್ನು ರಿಜಿಸ್ಟರ್ ಮಾಡಿಸ್ಬೇಕು, ಇಲ್ಲ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ ತೊಗೊಂಡೋಗಿ ಕಟ್ಟಬೇಕು, ಇಲ್ಲ 1:10 ಟೈಮ್ಸ್ ಪೆನಾಲ್ಟಿ ಹಾಕೋದು, ಮತ್ತು ಸ್ಟ್ಯಾಂಪ್ ಡ್ಯೂಟಿಗಳನ್ನ ಕಟ್ಟಿಸ್ಕೊಳ್ಳೋದು. ಯಾವುದೇ ಒಂದು ಲಿಟಿಗೇಷನ್, ಒಂದು ಕೇಸನ್ನು ಫೈಲ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಡಿಕ್ಲರೇಷನ್ ಸೂಟ್ ಅಂತ ಆಗಲಿ, ಎವಿಕ್ಷನ್ ಸೂಟ್ ಅಂತ ಆಗಲಿ, ಈಗ ಯಾರೋ ಒಬ್ಬರು ಜಾಗದಲ್ಲಿದ್ದಾರೆ ಖಾಲಿ ಮಾಡಬೇಕು ಅಂದರೆ ಎವಿಕ್ಷನ್ ಸೂಟ್ ಹಾಕೋಕ್ಕೆ ಫೀಸ್ಗಳನ್ನ ಕಟ್ಟಬೇಕಾಗುತ್ತೆ. ಈ ರೀತಿಯಾಗಿ
ಕೋರ್ಟಿಗೆ ನ್ಯಾಯ ಬೇಕು ಅಂತ ಹೋದಾಗ ಅಲ್ಲೂ ದುಡ್ಡು ಕಟ್ಟು, ರಿಜಿಸ್ಟ್ರೇಷನ್ ಇಲ್ಲೂ ದುಡ್ಡು ಕಟ್ಟು, ಮತ್ತು ಸಂಪಾದನೆ ಮಾಡಿದ್ದಕ್ಕೆ ಅಲ್ಲೂ ದುಡ್ಡು ಕಟ್ಟು. ಈ ರೀತಿಯಾಗಿ ಬರೀ ಕಟ್ಟಿಸ್ಕೊಳ್ಳೋದೇ ಆಯ್ತೇ ಹೊರತು ಫೆಸಿಲಿಟಿಗಳು ಕೊಡ್ತಾ ಇಲ್ಲ. ಉದಾಹರಣೆಗೆ ಒಂದು BDA ಸೈಟ್ ಅಂತಲೇ ತೊಗೊಳ್ಳೋಣ. ಈಗ ಬನಶಂಕರಿ 6th ಸ್ಟೇಜ್ ಅಂತ ತೊಗೊಳ್ಳೋಣ. ಈಗ ನಾವಿರೋ ಏರಿಯಾ ಇಲ್ಲಿ 14-15 ವರ್ಷ ಆಗ್ತಾಯಿದೆ ಲೇಔಟ್ಗಳು ಮಾಡಿ. ನೆಟ್ಟಗೊಂದು ಸ್ಟ್ರೀಟ್ ಲೈಟ್ಗಳಿಲ್ಲ, ಒಂದು ಕರೆಕ್ಟಾಗಿ ಒಂದು ಡ್ರೈನೇಜ್ ಸಿಸ್ಟಮ್ ಇಲ್ಲ, ಒಂದು ವಾಟರ್ ಫೆಸಿಲಿಟೀಸ್ಗಳಿಲ್ಲ. ಈ ಯಾವುದು ಫೆಸಿಲಿಟಿಗಳನ್ನು ಇವರು ಕೊಡದೇನೆ ಮನೆ ಕಟ್ಟಬೇಕು ಅಂತ ಹೇಳೋದು. ಈಗ ಮನೆಯೂ ಅಷ್ಟೇ, 3 ವರ್ಷದೊಳಗೆ ಮನೆ ಕಟ್ಟಲಿಲ್ಲ ಸೈಟ್ ತಗೊಂಡು ಅಂದರೆ ಅದಕ್ಕೆ 10% ಪೆನಾಲ್ಟಿ ಹಾಕ್ತೀನಿ. ನೋಡಿ ಯಾವ ರೀತಿ ಹೋಗ್ತಾ ಇದೆ ಅಂದರೆ ಇದು ಬ್ರಿಟಿಷ್ ಸರ್ಕಾರಕ್ಕಿಂತ ವರ್ಸ್ಟಾಗಿ ಹೋಗ್ತಾ ಇದೆ. ಜನಗಳ ಸುಲಿಗೆ ಆಗ್ತಾ ಇದೆ. ತರ್ಕನೇ ಇಲ್ಲದ ರೀತಿಯಲ್ಲಿ ಟ್ಯಾಕ್ಸ್ಗಳನ್ನು ಇವರು ತಗೊಳ್ತಾ ಇದ್ದಾರೆ, ಸುಲಿಗೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಈ ರೀತಿಯಾಗಿ ನಮ್ಮ ಸೈಟು ನನ್ನ ಇಷ್ಟ ಬಂದಾಗ ನಾನು ಕಟ್ತೀನಿ, ನನಗೆ ದುಡ್ಡು ಬಂದಾಗ ನಾನು ತಗೊತೀನಿ, ಕಟ್ತೀನಿ. ಈಗ ಪ್ರಾಪರ್ಟಿ ಅನ್ನೋದು ಇನ್ವೆಸ್ಟ್ಮೆಂಟ್ ಅನ್ನೋದು ನಮ್ಮ ದೇಶದಲ್ಲಿ ಬಿಟ್ಬಿಟ್ಟಿದ್ದಾರೆ. ಇಟ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಎನ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಪ್ರಾಪರ್ಟಿ ಒಡವೆ ಇದೆಲ್ಲ. 10 ಸೈಟ್ ತೊಗೊಂಡು 10 ಸೈಟನ್ನು 3 ವರ್ಷದಲ್ಲಿ ನೀನು ಮನೆ ಕಟ್ಟು ಅಂದರೆ ಹೇಗೆ? ಎಲ್ಲ ತರ್ಕರಹಿತವಾದಂತಹ ಮಾತುಗಳು ಹೋಗ್ತಾ ಇದ್ದಾವೆ. ಸರ್ಕಾರ ತಲೆಗಿಲ್ಲದ ತೀರ್ಮಾನಗಳನ್ನು ಮಾಡ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಮನೆ ಕಟ್ಕೊಂಡು ಕೂರೋಕ್ಕಾಗತ್ತಾ? ನಿಮ್ಮ ಪಾಡಿಗೆ ನೀನು ಡೆವಲಪ್ಮೆಂಟ್ ಏನಿದೆ ಡೆವಲಪ್ಮೆಂಟ್ ತೊಗೊಳ್ಳಿ, ಅದಕ್ಕೆ ಡೆವಲಪ್ಮೆಂಟ್ ಚಾರ್ಜಸ್ ತೊಗೊಳ್ಳಿ. ಮನೆ ಕಟ್ಟೋಕೆ ಹೋದಾಗ ನಿಮ್ಗೇನು ಬೇಕೋ ನಿಮಗೆ ಬರುತ್ತೆ ದುಡ್ಡು. ಅದಕ್ಕೆ ಈಗ ಒಂದು ಸೈಟ್ ಒಂದು ಮನೆ ಕಟ್ಟೋಕ್ಕೆ ಅಂತ ಹೋದರೆ ಮರ ಕಟ್ ಮಾಡೋಕ್ಕೆ ದುಡ್ಡು, ಡ್ರೈನೇಜಿಗೆ ದುಡ್ಡು, KPTCLಗೆ ದುಡ್ಡು, BWSSBಗೆ ದುಡ್ಡು, ಪ್ಲ್ಯಾನ್ ಅಪ್ರೂವಲ್ಗೆ ದುಡ್ಡು, ಮತ್ತು ಆ ಪ್ಲ್ಯಾನ್ ಅಪ್ರೂವಲ್ಗಳು ಅದು ತಲೆಗಿಲ್ಲದ್ದು. ಅಂದರೆ ಯಾವುದೇ ರೀತಿ ಒಂದು ಪ್ರಾಕ್ಟಿಕಲ್ ಆಗಿರಲ್ಲ. ಈಗೆಲ್ಲ ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿ ಮಾಡಿದ ಮೇಲೆ ಆ ಸೆಟ್ ಬ್ಯಾಕ್ ಏರಿಯಾನು ಕೂಡ ಎಲ್ಲ ಇನ್ಕ್ರೀಸ್ ಮಾಡಿದ್ದಾರೆ. ಅದೆಲ್ಲ ತಾರ್ಕಿಕವಾಗಿ ಪ್ರಾಯೋಗಿಕವಾಗಿ ಅದು ತಪ್ಪದು. ಅಷ್ಟೆಲ್ಲ ಜಾಗಗಳನ್ನ ಬಿಟ್ಟು ಮನೆ ಕಟ್ಟೋಕ್ಕಾಗತ್ತಾ? ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡುಗಳನ್ನ ಕಟ್ಟಿ ಜನಕ್ಕೆ ಆಗೋದಿಲ್ಲ. ಇಂಥ ಸಮಸ್ಯೆಗಳು ಇದು ಯಾವುದೂ ಅಡ್ರೆಸ್ ಮಾಡ್ತಾ ಇಲ್ಲ. ಎಲ್ಲಿಂದ ದುಡ್ಡು ವಸೂಲಿ ಮಾಡ್ಬೋದು, ಅದನ್ನು ಯಾವ ರೀತಿ ಶುಗರ್ ಕೋಟಿಂಗ್ ಮಾಡಿ ಜನಗಳಿಗೆ ಮೋಸ ಮಾಡೋ ಥರದಲ್ಲಿ ಮಾತನಾಡ್ಬೋದು, ಮರಳು ಮಾಡ್ಬೋದು ಅನ್ನೋದನ್ನು ನೋಡ್ತಾ ಇದ್ದಾರೆ. ಹೋಗಲಿ, ರಸ್ತೆಗಳು ಏನಾದ್ರೂ ಗುಂಡಿಗಳು ಬಿದ್ದಿದ್ದಾವೆ, ಆ ರಸ್ತೆಗಳು ಒಳ್ಳೆ ರಸ್ತೆಗಳು ಕೊಡ್ತಾ ಇದ್ದಾರಾ? ಸ್ಟ್ರೀಟ್ ಲೈಟಿಂಗ್ಗಳು ಕೊಡ್ತಾ ಇದ್ದಾರಾ? ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವ? ಇಲ್ಲ. BDA ಲೇಔಟ್ ಅಂತ ಮಾಡ್ತಾರೆ. ಬನಶಂಕರಿ 6 ಸ್ಟೇಜಲ್ಲಿ ಒಂದು ಲೇಔಟ್ ಮಾಡಿ ಆ ಲೇಔಟ್ ಪಕ್ಕದಲ್ಲಿ ತಗೊಂಬಂದ್ಬಿಟ್ಟು ಗಾರ್ಬೇಜ್ ಪ್ಲ್ಯಾಂಟ್ ಫ್ಯಾಕ್ಟ್ರಿನ ಇಟ್ಟಿದ್ದಾರೆ. ಅದು ಕೆಟ್ಟ ವಾಸನೆ, ವರ್ಷಗಟ್ಟಲೆ ಪಾಪ ನಿವಾಸಿಗಳು ಒದ್ದಾಡ್ತಾ ಇದ್ದಾರೆ. ಆ ಕೆಟ್ಟ ವಾಸನೆ ದುರ್ನಾತ ಕೊಡ್ಕೊಂಡು ಜನಗಳು ಒದ್ದಾಡೋ ಥರ ಆಗ್ತಾ ಇದೆ. ಇದನ್ನೆಲ್ಲ ಯಾರೂ ಕೇಳೋದಿಲ್ಲ. ರೆಸಿಡೆನ್ಷಿಯಲ್ ತಗೊಂಡ್ಬಿಟ್ಟು ಗಾರ್ಬೇಜ್ ಪ್ಲ್ಯಾಂಟ್ ಇಟ್ಟರೆ ಏನು ಮಾಡಬೇಕು? ಅದು ಸರ್ಕಾರ ಜವಾಬ್ದಾರಿ. ಎಲ್ಲೋ ಒಂದು ಕಡೆ ಕಾಡಲ್ಲೋ ಮಧ್ಯದಲ್ಲಿ ಇನ್ನೆಲ್ಲೋ ಒಂದು ಕಡೆ ಹೋಗಿ ಜಾಗನ ಹುಡುಕಿ ಅಲ್ಲಿ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಈ ರೀತಿ ಮಾಡಿದ್ರೆ ಹೇಗೆ? ಜನಗಳಿಗೆ ಫೆಸಿಲಿಟಿ ಕೊಡ್ತಾ ಇಲ್ಲ, ಅದ್ರ ಕಡೆ ಯೋಚನೆ ಇಲ್ಲ. ಇಷ್ಟು ತಗೊಳಪ್ಪ, ಒಂದು ಸೈಟು 5 ಸತಿ 6 ಸತಿ ರಿಜಿಸ್ಟರ್ ಆದರೆ ಹತ್ತತ್ರ 60 ಲಕ್ಷ 70 ಲಕ್ಷ 80 ಲಕ್ಷ ಒಂದು ಸೈಟ್ ಮೇಲೆ ದುಡ್ಡು ತೊಗೊಂಡಿರ್ತಾರೆ BDAನವರು. ಏನು ಡೆವಲಪ್ಮೆಂಟ್ಗಳು ಮಾಡ್ತಾ ಇದ್ದಾರೆ? ಒಂದು ಪಾರ್ಕ್ ಡೆವಲಪ್ಮೆಂಟ್ ಆಯಿತು, 14 ವರ್ಷ ಆಯಿತು, BDA ಕಾಂಪ್ಲೆಕ್ಸ್ ಬಂದಿಲ್ಲ, ಕಾಂಪ್ಲೆಕ್ಸ್ಗಳು ಆಗ್ತಾಯಿಲ್ಲ. CI ಏರಿಯಾಗಳು ಪಾರ್ಕ್ಗಳನ್ನ ರೆಡಿ ಮಾಡಿಲ್ಲ, ಚಿಲ್ಡ್ರನ್ ಪ್ಲೇ ಏರಿಯಾ ರೆಡಿ ಮಾಡಿಲ್ಲ, ಡ್ರೈನೇಜ್ ರೆಡಿ ಮಾಡಿಲ್ಲ, ಸ್ಟ್ರೀಟ್ ಲೈಟ್ಗಳು ರೆಡಿ ಮಾಡಿಲ್ಲ. ಮನೆಗಳು ಕಟ್ಬಿಡಿ ಅಂತಾರೆ. ಹೆಂಗೆ ಕಟ್ತಾರೆ? ನೀರು ಕೊಡದೆ, ಫೆಸಿಲಿಟಿ ಕೊಡದೆ. ನೀವು ಅದೆಲ್ಲ ಫೆಸಿಲಿಟಿ ಕೊಡಿ. ಈಗ ಆಲ್ರೆಡಿ ಒಂದೊಂದು ಸೈಟ್ಗೆ 4-5 ಸತಿ ವ್ಯವಹಾರ ಆಗ್ತಾಯಿದ್ದಾರೆ. ರಿಯಲ್ ಎಸ್ಟೇಟು ದುಡ್ಡು ಬರ್ತಾ ಇದೆಯಲ್ಲ, ದುಡ್ಡನ್ನು ಖರ್ಚು ಮಾಡಿ. ಅದನ್ನೆಲ್ಲ ಇವರು ಆ ಲೇಔಟ್ ಖರ್ಚು ಮಾಡ್ತಾ ಇಲ್ಲ. ಅದನ್ನೆಲ್ಲ ತೊಗೊಂಡು ಬೇರೆ ಇನ್ನೆಲ್ಲೋ BDA ಅಕ್ವೈರ್ ಮಾಡ್ತೀನಿ, ಕೆಂಪೇಗೌಡ ಬಡಾವಣೆ ಮಾಡ್ತೀನಿ, ಇನ್ನೊಂದು ಯಾವುದೋ ಬಡಾವಣೆ ಮಾಡ್ತೀನಿ. ಇವತ್ತು ನೋಡಿ ಅಲ್ಲಿ BDA ಅದು ತಗೊಂಡು ಬಂದುಬಿಟ್ಟು ಅಲ್ಲೆಲ್ಲ ಮಾಡಿದ್ರು, ಕೊಂಬಘಟ್ಟ ಅಪಾರ್ಟ್ಮೆಂಟ್ ಕಟ್ಟಿದ್ರು. ಇವತ್ತು ಅರ್ಧಕ್ಕರ್ಧ ರೇಟ್ ಕೊಡ್ತೀನಿ ಅಂತ ತಗೊಳ್ಳೋರು ಗೊತ್ತಿಲ್ಲ. ಯಾಕೆ? ಬಿಕಾಸ್ ಆಫ್ ಲೋ ಕ್ವಾಲಿಟಿ ಸರಿ ಇಲ್ಲ. ಸೀಪೇಜ್ಗಳು ಲೀಕೇಜ್ಗಳು ಈ ಥರ ಇದ್ದಾವೆ. ಆದ್ದರಿಂದ ಯಾರು ತಗೊಳ್ಳೋರಿಗೆ ರೆಡಿ ಇಲ್ಲ. ಅಂದರೆ ಈ ರೀತಿಯಾಗಿ ಜನಗಳ ಸಮಸ್ಯೆಗಳು ತುಂಬ ಇದ್ದಾವೆ. ಅದರ ಬಗ್ಗೆ ಯಾರು ಕೇಳೋರ ಗತಿ ಇಲ್ಲ. ಇಷ್ಟು ಲಕ್ಷ ಕೋಟಿ ತೆಗೆದುಕೊಂಡ ನೀವು ಏನು ರಕ್ಷಣೆಯನ್ನು ಕೊಡ್ತಾ ಇದ್ದೀರಿ ಅದ್ರ ಬಗ್ಗೆನೂ ಮಾತಾಡಿ. ಅದ್ರ ಬಗ್ಗೆ ನೀವು ಮಾತಾಡಿದಾಗ ಜನಗಳಿಗೆ ಅರ್ಥ ಆಗುತ್ತೆ ನಾವು ಯಾಕೆ ದುಡ್ಡು ಕಟ್ತಾ ಇದ್ದೀವಿ ಅಂತ. ಅದನ್ನು ಬಿಟ್ಟು ಈಗ ನಾವು ಇಲ್ಲಿ ಉದಾಹರಣೆಗೆ ಬನಶಂಕರಿ 6 ಸ್ಟೇಜೇ ತೊಗೊಳ್ಳೋಣ. ಇಲ್ಲಿ ಒಂದು 6,000 7,000 ಗೌರ್ಮೆಂಟ್ ವ್ಯಾಲ್ಯೂ ಇದ್ದರೆ ಒಂದು 10,000 ಓಡ್ತಾ ಇದೆ. ಇವ್ರು ಹೇಳೋದೇನು 14,000%, 2,000%, 1:5 ಎಲ್ಲ ನಡೀತಾ ಇದೆ ಅಂತ. ಈ ರೀತಿಯಾಗೆಲ್ಲ ಆಗಿಬಿಟ್ರೆ ಹೆಂಗೆ? ಈಗ 5 ವರ್ಷದಿಂದ ಜನಗಳ ಆದಾಯ ಜಾಸ್ತಿ ಆಗಿದೆಯಾ? ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಲ್ಲ.
ಈಗ 100 ರೂಪಾಯಿ ತೊಗೊಳ್ತಾರೋ 500 ರೂಪಾಯಿಗೆ ಬಂದಿದೆಯಾ? ಈಗ 10 ಲಕ್ಷ ತೊಗೊಳ್ತಾ ಇದ್ದವನಿಗೆ 5 ವರ್ಷಕ್ಕೆ 50 ಲಕ್ಷ ಬರ್ತಾ ಇದೆಯಾ? ಅಥವಾ 50 ಲಕ್ಷ ತಗೋತಾ ಇದ್ದವನಿಗೆ ಈಗ 2.5 ಲಕ್ಷ ಸಂಬಳ ಬರ್ತಾ ಇದೆಯಾ? ನೀವು 5% ಅಥವಾ ಈ ರೀತಿಯಾಗಿ ಜಾಸ್ತಿ ಮಾಡೋದಕ್ಕೆ ಖಂಡಿತ ಇಲ್ಲ. ಸಂಬಳಗಳು ಜಾಸ್ತಿ ಆಗ್ತಾ ಇಲ್ಲ, ಆದಾಯಗಳು ಬರ್ತಾ ಇಲ್ಲ. ಪಾಪ ಎಷ್ಟೋ ಜನಕ್ಕೆ ಕೆಲಸಗಳೇ ಇಲ್ಲ, ನಿರುದ್ಯೋಗ. ಮೊನ್ನೆಲ್ಲ ಧಾರವಾಡದಲ್ಲಿ ನೋಡಿರಿ ನಿರುದ್ಯೋಗಿಗಳ ಕಾಟ, ಅಂದರೆ ನಿರುದ್ಯೋಗಿಗಳ ಹೋರಾಟವನ್ನು ನೀವು ನೋಡಿದ್ರಿ. ಕೆಲಸಗಳಿಲ್ಲ. ಈಗೆಲ್ಲ AI ತಂತ್ರಜ್ಞಾನ ಬಂದು ಕೆಲಸಗಳನ್ನು ಕಳ್ಕೊಳ್ತಾ ಇದ್ದಾರೆ. ಆ ಭಯದಲ್ಲಿ ಜನ ಇದ್ದಾರೆ, ಲೋನ್ಗಳಿಗೂ ಹೋಗ್ತಾ ಇಲ್ಲ. ಇಷ್ಟೆಲ್ಲ ಆಗ್ತಿರೋಕ್ಕೆ ಕಾರಣ ಏನು ಗೊತ್ತಾ? ಉಚ್ಚಾಪಟ್ಟಿಗೆ ಹೇಳ್ತಾರಲ್ಲ, ಗೌರ್ಮೆಂಟ್ ವ್ಯಾಲ್ಯೂ ಈಗ 4ರಷ್ಟು 5ರಷ್ಟು ಬೆಳೆದ್ಬಿಟ್ಟೈತೆ. ಖಂಡಿತ ಇಲ್ಲ, ಪ್ರಾಕ್ಟಿಕಲಾಗಿ ಬೆಳೀತಾ ಇಲ್ಲ. ಜನಗಳ ಆದಾಯ ಬೆಳೆದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, ಇದೆಲ್ಲರಿಗೂ ತಿಳಿಸ್ಕೊಡಿ. ಇಲ್ಲಾಂದರೆ ಕೊನೆಗೆ ನಮ್ಗಳಿಗೆ ಸಮಸ್ಯೆಗಳಾಗ್ತಾ ಹೋಗುತ್ತೆ. ಜನ ಎಜುಕೇಟ್ ಆಗಬೇಕು. ಮತ್ತು ಈಗ ಅವ್ರುಗಳಿಗೆ ಈಗ ಗೌರ್ಮೆಂಟ್ ವ್ಯಾಲ್ಯೂ ಜಾಸ್ತಿ ಮಾಡಿಬಿಡ್ತೀನಿ ಅಂತಾರಲ್ಲ, ಈಗ ಜನಗಳ ಆದಾಯ ಜಾಸ್ತಿ ಆಗ್ತಾ ಇಲ್ವಲ್ಲ, ನಿರುದ್ಯೋಗಿ ಸಂಖ್ಯೆ ಇದೆ. ಬ್ಯಾಂಕ್ಗಳು 80% 90% ಲೋನ್ಗಳು ಕೊಟ್ಬಿಡ್ತಾ ಇದ್ದಾರೆ. ಆದ್ದರಿಂದ ಏನು, ಸಂಬಳಕ್ಕೆ ಬಂದ ತಕ್ಷಣವೇ ಅವನು ಪ್ರಾಪರ್ಟಿ ತಗೋಬೇಕು. 1 ಲಕ್ಷ 2 ಲಕ್ಷ ಸಂಬಳ ಬರ್ತಾ ಇದ್ದಂಗೆ ಪ್ರಾಪರ್ಟಿ ತಗೋ, ಕಾರ್ ತಗೋ, ಹಿಂಗೆ ಹೊಟ್ಟೋಗ್ತಾರೆ. ಕೆಲಸ ಹೊಟ್ಟೋದ್ರೆ ಎಲ್ಲ ಬೀದಿಗೆ ಬಂದುಬಿಡ್ತಾರೆ. ಎಲ್ಲ ಪ್ರಾಪರ್ಟಿ ಆಕ್ಷನ್ಗಳಿಗೆ ಬಂದುಬಿಡ್ತವೆ. ಕಷ್ಟ ಆಗುತ್ತೆ. ಆದ್ದರಿಂದ ಜನಗಳ ಆದಾಯ ಪರ್ ಕ್ಯಾಪಿಟಾ ತಲಾ ಆದಾಯ ಎಷ್ಟು ಜಾಸ್ತಿ ಆಗ್ತಾಯಿದೆ ಆ ಸ್ಟ್ರಾಟಜಿನ ಕೊಡಿ. ನೀವು ಬರೀ ಸ್ಟ್ಯಾಂಪ್ ಡ್ಯೂಟಿಗಳನ್ನು ಇನ್ಕ್ರೀಸ್ ಮಾಡಿಬಿಡೋದು, ಮತ್ತು ಕ್ಯಾಪಿಟಲ್ ಗೇಯ್ನು 30% ಸ್ಲ್ಯಾಬ್ಗಳಲ್ಲಿ ಇರ್ತಾರೆ ಕೆಲವರು. ಅಷ್ಟೆಲ್ಲ ಟ್ಯಾಕ್ಸ್ ಕಟ್ಟೋಕ್ಕೆ ಆಗದೆ ಜನ ಬ್ಲ್ಯಾಕ್ ಅಮೌಂಟ್ ಅಂತ ಒದ್ದಾಡ್ತಾ ಇರೋದು. ಅದ್ರ ಬದಲು ಎಲ್ಲ ವೈಟ್ ಅಮೌಂಟು ಆಗುತ್ತೆ. 1% 2% ಮಾಡಿ, ರಿಜಿಸ್ಟ್ರೇಷನ್ ವ್ಯಾಲ್ಯೂ ಕಡಿಮೆ ಮಾಡಿ ಸ್ವಾಮಿ, ಬ್ಲ್ಯಾಕ್ ಅಮೌಂಟ್ ಕಮ್ಮಿ ಆಗುತ್ತೆ. ಅದು ಬಿಟ್ಬಿಟ್ಟು ಈಗ ಆಲ್ರೆಡಿ ಜನ ತತ್ತರಿಸ್ತಾ ಇದ್ದಾರೆ. ಇವತ್ತು ನೋಡಿ ಸದಾಶಿವನಗರ, ಜಯನಗರ, ಮಲ್ಲೇಶ್ವರಮ್ಮು, ಇಂದಿರಾನಗರ, ಈ ಕಡೆ ಬಸವನಗುಡಿ, ಈ ಕಡೆ ಎಲ್ಲೇ ತಗೊಳ್ಳಿ 40,000 60,000 70,000 ಒಂದು ಅಡಿ ಅಂತ ಹೇಳ್ಕೊಂಡು ಕೂತವ್ರೆ. ಯಾರಾದರೂ ತಗೊಳಕ್ಕಾಗುತ್ತಾ ಪ್ರಾಪರ್ಟಿ? ಬದುಕೋಕ್ಕಾಗುತ್ತೇನ್ರಿ ಮಧ್ಯಮ ವರ್ಗದವರು? ಇಲ್ಲಿ ಈಗ ಬನಶಂಕರಿ ಕೆಂಗೇರಿಗೆ ಬನ್ನಿರಿ, 15,000 10,000 12,000 ಕೆಂಗೇರಿ ಹೇಳ್ಕೊಂಡು ಕೂತವ್ರೆ. ಬೆಂಗಳೂರಿನಲ್ಲಿ ಊಟ ಬೆಳೆದವರೆಲ್ಲ ಆಚೆ ಕೊಟ್ಟೋಗ್ಬೇಕು. ಹೋಗಲಿ, ಬೆಂಗಳೂರಿನಲ್ಲಿ ಇರೋರು ಸಿಟಿ ಸೆಂಟ್ರಲ್ಲಿ ಮನೆ ಮಾಡಿರೋರು ಒಂದು 40-60 ಒಂದು ಬಂಗ್ಲೆ ಏನೋ ಇದೆ ಅಂದರೆ ಅವ್ನು ನಾಮಕಾವಸ್ಥೆ ಇರುತ್ತೆ ಅಷ್ಟೇ. ನಂದೊಂದು ಪ್ರಾಪರ್ಟಿ ಒಂದು 15 ಕೋಟಿ 20 ಕೋಟಿ ಬೆಲೆ ಬಾಳುತ್ತೆ ಅಂತ. ಅದನ್ನು ಲಿಕ್ವಿಡೈಸ್ ಮಾಡೋಕ್ಕೆ ಹೋಗಲಿ, ಅವಾಗ ಅದ್ರ ಸಮಸ್ಯೆ ಎಷ್ಟು ಅಂತ ಗೊತ್ತಾಗುತ್ತೆ, ಪ್ರಾಬ್ಲಮ್ ಏನು ಅಂತ ಗೊತ್ತಾಗುತ್ತೆ. ಆವಾಗ ತೊಗೊಳಕ್ಕಾಗೋದಿಲ್ಲ ಯಾರನ್ನು. ಅದು ಲಿಕ್ವಿಡಿಟಿ ಮಾಡ್ಕೊಳಕ್ಕಾಗಲ್ಲ. ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಹೌಸ್, ಬಟ್ ಇಟ್ ಕೆನಾಟ್ ಬಿ ಲಿಕ್ವಿಡೇಟ್ ಈಸಿಲಿ. ಕಷ್ಟ ಆಗುತ್ತೆ. ಯಾರು ಕೊಟ್ಟು ತೊಗೊಳಕ್ಕಾಗುತ್ತೆ? 50,000 ಒಂದು ಸ್ಕ್ವೇರ್ ಫೀಟ್ 50,000 ಅಂತ ಹೇಳಿದ್ರೆ ಒಂದು 30-40 ಸೈಟ್ಗೆ 5 ಕೋಟಿ ಮೇಲೆ ಆಗೋಯ್ತು ದುಡ್ಡು. ಯಾರಾದರೂ ಸೇವಿಂಗ್ಸ್ ಮಾಡೋಕ್ಕಾಗುತ್ತಾ? ಅಷ್ಟು ದುಡ್ಡು ನಡೀತಾ ಇದೆಯಾ? ಎಷ್ಟು ಜನಗಳಲ್ಲಿ ದುಡ್ಡಿದೆ ಅಷ್ಟು? ಬ್ಯಾಂಕ್ಗಳು ಲೋನ್ ಕೊಡೋಕೆ ನಿಲ್ಲಿಸಿದ್ರೆ ಈ ಕಟ್ಟಿರೋ ಎಲ್ಲ ಅಪಾರ್ಟ್ಮೆಂಟ್ಗಳು ಬೆಂಕಿಪಟ್ಟಣ ಥರ ಉದುರೋಯ್ತವೆ. ಲೋನ್ಗಳು ಕೊಡೋದು ಸ್ಟಾಪ್ ಮಾಡಿದ್ರೆ ಎಷ್ಟು ಪ್ರಾಪರ್ಟಿಗಳು ಆಕ್ಷನ್ಗಳಿಗೆ ಬರ್ತಾ ಇದ್ದಾವೆ ಗೊತ್ತಾ, ಕಟ್ಟೋಕ್ಕಾಗದೆ. ಈಗಾಗಲೇ ಜನ ಜಾಬ್ಗಳು ಕಳ್ಕೊತಾ ಇದ್ದಾರೆ. AI ಟೆಕ್ನಾಲಜಿ ಬಂದು ಕೆಲಸ ಹೊಟ್ಟೋಗ್ತಾ ಇದೆ ಅನ್ನೋ ಭೀತಿನಲ್ಲಿದ್ದಾರೆ ಜನ. ಆದರೆ ಇದು ಯಾವುದನ್ನು ಪ್ರಾಪರ್ ಅನಾಲಿಸಿಸ್ ಮಾಡದೆ ಸತ್ಯಾಂಶಗಳನ್ನು ಸರ್ಕಾರ ಸಾರ್ವಜನಿಕರಿಗೆ ಹೇಳಿದೆ, ಬರೀ ಇಲ್ಲಿ ವ್ಯಾಲ್ಯೂ ಜಾಸ್ತಿ ಆಗೋಗ್ತಾ ಇದೆ, ಇಲ್ಲಿ ಅಷ್ಟಿದೆ, ಇಷ್ಟು ವ್ಯಾಲ್ಯೂ ಇದೆ ಅಂತ ಹೇಳ್ಬಿಟ್ಟು ದುಡ್ಡು ಕಿತ್ಕೊಳ್ಳೋದಕ್ಕೆ ನೋಡ್ತಾವ್ರೆ. ಏನು ಭಾಳ ಬುದ್ಧಿವಂತರು ತುಂಬ ಚೆನ್ನಾಗಿ ಶುಗರ್ ಕೋಟಿಂಗಾಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಸತ್ಯಾಂಶಗಳು ಏನಿದೆ ಅದನ್ನು ನೋಡಬೇಕಲ್ವಾ? ಎಷ್ಟು ಜನಕ್ಕೆ ಇವರು ಉದ್ಯೋಗ ಕೊಟ್ಟಿದ್ದಾರೆ? ಈ ಸರ್ಕಾರ 5 ವರ್ಷಗಳಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ? ಎಷ್ಟು ಸಂಬಳ ಜಾಸ್ತಿ ಆಗಿದೆ? ಸಂಬಳ ಜಾಸ್ತಿ ಮಾಡದೆ, ಉದ್ಯೋಗನೇ ಕೊಡದೆ 1/5 ಹೆಂಗೆ ಮಾರ್ಕೆಟ್ ಬೆಳೆದು ಬಿಡುತ್ತೆ? ಬೆಳೆಯಲ್ಲ. ಬ್ಲ್ಯಾಕ್ ಅಮೌಂಟ್ ಇರೋದು ರೊಟೇಟ್ ಆಗ್ತಾ ಇದೆ. ಇದು ಈಗ ಆಲ್ರೆಡಿ ಆರ್ಟಿಫಿಷಿಯಲ್ ಆಗಿ ಬೆಳೆದಿದೆ. ಇದು ರಿಯಲ್ ಎಸ್ಟೇಟ್ ಬಬಲ್ ಅಂತ ಕರೀತಾರೆ. ಇದು ಯಾವತ್ತೂ ಹೊಡೆದೋಗುತ್ತೋ ಗೊತ್ತಿಲ್ಲ. ತಿಳ್ಕೊಳ್ಳಿ, ಹೇಳ್ತಾ ಇದ್ದೀನಿ, ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ. ಅರ್ಥ ಮಾಡಿಕೊಂಡು ಇದನ್ನು ಜನಗಳಿಗೂ ತಿಳಿಸಿದ್ರೆ ಇದಕ್ಕೆ ಒಂದು ಕಂಟ್ರೋಲಿಗೆ ಬರುತ್ತೆ. ಇಲ್ಲ ಅಂದರೆ ಗುಡಿಸ್ಲಿಕ್ಕೆ ಬೆಂಕಿ ಬಿದ್ದಾಗ ನಮ್ಮ ಬಾವಿ ತೋಡ್ತೀನಿ ಅಂದರೆ ತೋಡ್ಕೋಬಹುದು. ಅದು ಅವ್ರವ್ರಿಗೆ ಬಿಟ್ಟಂಥ ವಿಚಾರ. ಜ್ಞಾನ ಕೊಡೋದಷ್ಟೇ ನನ್ನ ಕೆಲಸ, ನಾನು ಕೊಡ್ತಾಯಿದ್ದೀನಿ ಸಾರ್ವಜನಿಕರಿಗೆ. ಆದ್ದರಿಂದ ಈ ಎಲ್ಲ ಸಮಸ್ಯೆಗಳು ಇದ್ದಾವೆ. ಇದು ಎಲ್ಲವನ್ನೂ ಸರ್ಕಾರ ಮಾತನಾಡಬೇಕು. ಅದನ್ನು ಬಿಟ್ಟು ಇವರು ಈ ಲಿಟಿಗೇಷನ್ಗಳು ಈ ರೀತಿ ಸಮಸ್ಯೆಗಳಾಗ್ತಾ ಇರೋದು, ಇದು ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಯಾವುದಕ್ಕೂ ನಾಳೆ ದಿವಸ ಸರ್ಕಾರ ಸೇಫ್ಟಿ ಮಾಡಲ್ಲ, ಮತ್ತು ಫೆಸಿಲಿಟಿಗಳನ್ನ ಕೊಡ್ತಾ ಇಲ್ಲ. ಮತ್ತು ಪ್ರಾಬ್ಲಮ್ ಅಂತಂದರೆ ಕೋರ್ಟ್ಗಳಿಗೆ ದುಡ್ಡು ಕಟ್ಕೊಂಡು ಕೂತ್ಕೋಬೇಕು. ಬಟ್ ಇವ್ರಿಗೆ ಮಾತ್ರ ಬರೀ ಟ್ಯಾಕ್ಸ್ ರೂಪದಲ್ಲಿ ಕಲೆಕ್ಟ್ ಮಾಡಬೇಕು, ಸ್ಟ್ಯಾಂಪ್ ಡ್ಯೂಟಿ ರೂಪದಲ್ಲಿ ಕಲೆಕ್ಟ್ ಮಾಡಬೇಕು. ಅದನ್ನು ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿ ಎಲ್ಲ ಬ್ಲ್ಯಾಕ್ ಅಮೌಂಟ್ಗಳು ಕಡಿಮೆ ಆಗುತ್ತೆ.
ಮತ್ತು ರೆವಿನ್ಯೂನು ಜಾಸ್ತಿ ಬರುತ್ತೆ. ಈಗ ನೀವೇನು ಹೇಳ್ಕೊತಾ ಇದ್ದೀರಲ್ಲ 2,000 ಕೋಟಿ ಎಕ್ಸ್ಪೆಕ್ಟೇಷನ್ಸ್, ಖಂಡಿತ ರೆವಿನ್ಯೂನು ಬರುತ್ತೆ. ಎಲ್ಲರೂ ವೈಟ್ ಅಮೌಂಟಲ್ಲಿ ತೋರಿಸಿದ್ರೆ ಈಗ ನೀವೇ ಹೇಳ್ತೀರಾ 1 ಕೋಟಿ ಇದ್ದರೆ ಗೌರ್ಮೆಂಟ್ ವ್ಯಾಲ್ಯೂ 5 ಕೋಟಿ ಹೊಟ್ಟೋಗ್ತಾ ಇದೆ, ಕೆಲವೊಂದು ಕಡೆ 8 ಕೋಟಿ ಹೊಟ್ಟೋಗ್ತಾ ಇದೆ ಅಂತ. 8 ಕೋಟಿಗೆ 8 ಎರಡಲಿ ಎಷ್ಟು 16 ಆಯಿತು, 16% ಆಗೋಯ್ತಾ? 5 ಟೈಮ್ಸ್ ಅಂತಲೇ ತಗೊಳ್ಳೋಣ, ನಿಮ್ಮ ಮಾತೇ ಲೆಕ್ಕ ತೊಗೊಂಬಿಟ್ರು. 5 ಟೈಮ್ಸ್ ಅಂದರೆ 1 ಕೋಟಿಗೆ ಎಷ್ಟು ಕಟ್ತಾನೆ? 7 ಲಕ್ಷ ಕಟ್ತಾನೆ ಅಂತ ಇಟ್ಕೊಳ್ಳೋಣ. ಈಗ 7.5% 7.5 ಲಕ್ಷ ಅಂತ ಇಟ್ಕೊಳ್ಳೋಣ, ಆಯಿತಾ? ನೀವು ಅದನ್ನು ವ್ಯಾಲ್ಯೂ 2% ಮಾಡಿದ್ರೆ ಅವನು 5 ಕೋಟಿಗೆ ಹೋಗ್ತಾಯಿದ್ರೆ 5 ಕೋಟಿನೂ ವೈಟಲ್ಲಿ ತೋರಿಸ್ತಾರೆ. ಅವಾಗ ಎಷ್ಟಾಯಿತು? 5 ಎರಡಲಿ ಎಷ್ಟಾಯಿತು? 10 ಕೋಟಿ ಆಯಿತು ಅಲ್ವಾ? 10 ಕೋಟಿಗೆ ಇವಾಗ ಅದು ಎಷ್ಟು ಬಂತು ನೀವೇ ಯೋಚನೆ ಮಾಡಿ. 10 ಲಕ್ಷ ಮೇಲೆ ಬಂತು. ಮತ್ತು ಬರಲಿಲ್ವಾ? ದುಡ್ಡು ಬರಲಿಲ್ವಾ? ವೈಟ್ ಆಗಲಿಲ್ವಾ? ಮತ್ತು ಬ್ಲ್ಯಾಕಿಗೆ ಏನಕ್ಕೆ ಹೋಗ್ತಾರೆ ಜನ? ಇದನ್ನು ಮಾಡಿ, ಇರೋ ವಾಸ್ತವನ ಕರೆಕ್ಟಾಗಿ ಹೇಳಿ ಜನಗಳಿಗೆ ಎಜುಕೇಟ್ ಮಾಡಿ ಪ್ರಾಪರಾಗಿ. ಅದನ್ನು ಬಿಟ್ಟು ಅನ್ಎಜುಕೇಟಿವ್ ಆಗಿ, ಅವೈಜ್ಞಾನಿಕವಾಗಿ, ಇಲ್ಲಾಜಿಕಲ್ಲಾಗಿ, ಅತಾರ್ಕಿಕವಾಗಿ ಕುತರ್ಕಗಳನ್ನು ಮಾಡ್ತಾ ಸುಗರ್ ಕೋಟಿಂಗ್ ಮಾಡಿ ಮಾತಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಜನಗಳು ಮರಳಾಗಬೇಡಿ. ಈ ಒಂದು ವ್ಯವಸ್ಥೆಗಳು ತಪ್ಪು. ಗೌರ್ಮೆಂಟ್ ವ್ಯಾಲ್ಯೂ ಜಾಸ್ತಿ ಮಾಡಲಿ, ಬಟ್ ಅದಕ್ಕೆ ಅದೇ ಥರದಲ್ಲಿ ಫೆಸಿಲಿಟೀಸ್ಗಳನ್ನು ಕೊಡಲಿ, ಸೇಫ್ಟಿ ಮಾಡುವಂತಾಗಲಿ. ಮತ್ತು ಪರ್ಸೆಂಟೇಜ್ ಆಫ್ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿದ್ರೆ ಬ್ಲ್ಯಾಕ್ ಅವಾಯ್ಡ್ ಆಗುತ್ತೆ, ವೈಟು ಖಂಡಿತ ಸರ್ಕಾರಕ್ಕೂ ಹರಿದು ಬರುತ್ತೆ. ಇದರಿಂದ ಒಂದು ಸ್ವಸ್ಥ ಸಮಾಜನೂ ಸೃಷ್ಟಿ ಆಗುತ್ತೆ. ಆ ವೈಟ್ ಅಮೌಂಟ್ ಜಾಸ್ತಿ ಬಂದಾಗ ನಾವು ಕೇಳ್ಬೋದು, ಏನು ಖರ್ಚು ಮಾಡ್ತಾಯಿದ್ದೀರಾ ಅಂತ. ಒಂದು ಸೈಟಿಗೆ ಒಂದು ಸೀಲ್ ಒಂದು ಸೈನ್ ಹಾಕ್ಬಿಟ್ಟು 5 ಟೈಮ್ 6 ಟೈಮ್ 7% ದುಡ್ಡುಗಳು ಇಸ್ಕೊಂಡು ಕೂತವ್ರಲ್ಲ, ಅದ್ರ ಬಗ್ಗೆ ಮಾತಾಡೋದು ಯಾರು? ಈಗ ಕೇಳ್ತಾ ಇಲ್ಲ ಯಾರೂ ಅಲ್ವಾ? ಯೋಚನೆ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಚಾರವನ್ನು, ಚಿಂತನೆಯನ್ನು ಸಾರ್ವಜನಿಕರ ಚಾವಡಿಗೆ ಬಿಡ್ತೇನೆ. ಈ ಒಂದು ಅನಾಲಿಸಿಸು ವಿಷಯ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಮತ್ತು ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.